ಹಾಯ್ ನಡದಲ ಫ್ರಮ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಮೈಕ್ರೋಮ್ಯಾಕ್ಸ್ ಇನ್ 2C ಸ್ಮಾರ್ಟ್ಫೋನ್ ಇರುವಂಥದ್ದು. ಇದೊಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಆಯಿತಾ. ಇದು ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. 3GB ರ್ಯಾಮ್ ಮತ್ತು 32GB ಸ್ಟೋರೇಜು. ಈ ಒಂದು ಫೋನ್ ಏನಿದೆ ಇದು ಕೇವಲ 7,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಆಯಿತಾ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ಬೋದು. ಹೆವಿ ಅಂದರೆ ಹೆವಿ ಕಡಿಮೆ ಫೋನ್ಗಳು ಈ ಒಂದು ಪ್ರೈಸಿಂದಲ್ಲಿ ಲಾಂಚ್ ಆಗುತ್ತೆ. ಬ್ಯಾಂಕ್ ಆಫರ್ ಅದು ಇದು ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಈ ಒಂದು ಸ್ಮಾರ್ಟ್ಫೋನ್ನ ಅಪ್ರಾಕ್ಸಿಮೇಟ್ಲಿ 6,300,000 ರೂಪಾಯಿ ಪರ್ಚೇಸ್ ಮಾಡ್ಬೋದು ಆಯಿತಾ. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು ಇನ್ ಫಾರ್ ಇಂಡಿಯಾ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತೀನಿ, ಬಿಲ್ಡ್ ಅಲ್ಲ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸ್ವಲ್ಪ ವೆಯ್ಟ್ ಇದೆ ಫೋನು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು ಮತ್ತು ಒಂದು ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದಾರೆ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದೆ ಆಗಿರುವಂಥದ್ದು. ಮತ್ತು ಇದರ ಕೆಳಗಡೆ ನಿಮಗೆ 10 ವ್ಯಾಟ್ನ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ ಒಂದಿಗೆ 10 ವ್ಯಾಟ್ ಅಂತ ಅಂದರೆ ಓಕೆ ಅಂತೀನಿ ಆಯ್ತು. ಅದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು ಕ್ರೇಜಿ ವಿಷಯ. ಈ ಒಂದು ಬೆಲೆಗೂ ಕೂಡ ಮೈಕ್ರೋಮ್ಯಾಕ್ಸ್ ಅವರು Type-C ಪೋರ್ಟನ್ನು ಕೊಟ್ಟಿದ್ದಾರೆ ಅಂತ ಆಯಿತು. ಮತ್ತು ಒಂದು ಕೇಬಲ್ನ ಕ್ವಾಲಿಟಿ ಓಕೆ ಅಂತೀನಿ, ಅಷ್ಟೊಂದು ಇಂಪ್ರೆಸಿವ್ ಅನ್ನಲ್ಲ. ಮತ್ತು ಈ ಒಂದು ಚಾರ್ಜರ್ನ ಕ್ವಾಲಿಟಿ ಕೂಡ ಅಷ್ಟೇ ಆಯಿತಾ. ಮುಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ತುಂಬ ಕಡಿಮೆ ಬೆಲೆಯ ಚಾರ್ಜರ್ನ ಕ್ವಾಲಿಟಿ ಅಂತ ಅನಿಸ್ಬಿಡುತ್ತೆ. ನಂಗೆ ಅಷ್ಟೊಂದು ಇಂಪ್ರೆಸಿವ್ ಅನ್ನಿಸಲ್ಲ ಈ ಒಂದು ಚಾರ್ಜರ್ ಮತ್ತು ಕೇಬಲ್ನ ಕ್ವಾಲಿಟಿ. ಅಟ್ಲೀಸ್ಟ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಖುಷಿ ಪಡಬೇಕು. ಇತ್ತೀಚೆಗೆ ಆಲ್ಮೋಸ್ಟ್ ಕೆಲವೊಂದು ಫೋನ್ಗಳಲ್ಲಿ ಚಾರ್ಜರ್ನೇ ಕೊಡ್ತಲ್ಲ, ಇವ್ರು ಕೊಡ್ತಾವ್ರಲ್ಲ ಅದೇ ಖುಷಿ ವಿಷಯ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಪ್ರೈಸ್ ರೇಂಜ್ಗೆ ಇಂಪ್ರೆಸಿವ್ ಬಿಲ್ಡ್ ಅಂತಲೇ ಹೇಳ್ಬೋದು ಒಂದು ರೀತಿ. ಇದು 198 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 8.6 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಸೊ ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಬಾಕ್ಸ್ ಒಳಗೆ ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ರೆ ಹಾಕೊಬೋದು ನೀವು. ಅದೊಂದು ಒಳ್ಳೆ ವಿಷಯ. ಈ ಒಂದು ಫೋನ್ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಈ ಒಂದು ಬೆಲೆಗೆ ಟಿಯರ್ ಡ್ರಾಪ್ ನಾಚ್ ಅಂತಂದರೆ ಓಕೆ ಅಂತೀನಿ. ಬೆಸಲ್ ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ, ಟಾಪಲ್ಲೂ ಕೂಡ ಅಷ್ಟೊಂದು ಸಣ್ಣನಲ್ಲ, ಒಟ್ಟಿಗೆ ಸಣ್ಣದಾಗಿದೆ, ಒಟ್ಟಿಗೆ ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಆಬ್ವಿಯಸ್ಲಿ ಒಂದು ಪ್ರೈಸ್ ರೇಂಜ್ಗೆ. ಮತ್ತು ಈ ಒಂದು ಫೋನ್ ಹಿಂದ್ಗಡೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕು. ಸೊ ಸ್ಮಡ್ಜಸ್ ಆಗೋದಿಲ್ಲ, ಖುಷಿ ವಿಷಯ. ನಾನು ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿದಾಗ ಇದ್ರ ಒಂದು ಸ್ಟಿಕ್ಕರ್ ಅಂಟಿಸಿದ್ರು ಆಯಿತಾ. ಒಂದು ಸ್ಟಿಕ್ಕರು ಕಿತ್ತಾಗ ಗಮ್ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಸೊ ಆ ರೀತಿ ಮೈಕ್ರೋಮ್ಯಾಕ್ಸ್ ಅವ್ರು ಮಾಡಬಾರ್ದು. ನಾವು ಸ್ವಲ್ಪ ಆಲ್ಕೋಹಾಲ್ ಹಾಕ್ಬಿಟ್ಟು ಸ್ವಲ್ಪ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತೆ. ಬಟ್ ಸ್ಟಿಲ್ ನೆಕ್ಸ್ಟ್ ಟೈಮಿಂದ ಮಾಡ್ಕೊಂಡ್ರೆ ಒಳ್ಳೇದು, ನೋಡೋಣ, ಅವ್ರಿಗೆ ಹೇಳ್ತೀನಿ ನೆಕ್ಸ್ಟಿಂದ. ಒಟ್ಟು ಹಿಂದ್ಗಡೆಯಿಂದ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣುತ್ತೆ. ಒಂದು ಪ್ರೈಸ್ ರೇಂಜಿಗೆ ಇಂಪ್ರೆಸಿವ್ ಅಂತ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಆ್ಯಕ್ಚುಲಿ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಹಿಂದ್ಗಡೆ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಸೊ ಹಿಂದ್ಗಡೆಯಿಂದ ಒಂದು ಲುಕ್ ವೈಸ್ ಚೆನ್ನಾಗಿದೆ ಅಂತೀನಿ. ಇನ್ನು ಈ ಒಂದು ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಸೂಪರ್ ವಿಷಯ ಅಂತೀನಿ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ಕೆಲವೊಂದು ಫೋನ್ಗಳಲ್ಲಿ ಈ ಒಂದು ಬೆಲೆಗೂ ಕೂಡ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗುತ್ತೆ, ಬಟ್ ಇವರು ಕೊಟ್ಟಿಲ್ಲ. ಅದೊಂದು ಬೇಜಾರಾಯ್ತು ನನಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.52 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಇದು ಸುಮಾರು 420 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ನನಗೆ ಇಂಪ್ರೆಸ್ ಮಾಡ್ತು ಆಯಿತಾ. ನಾನು ಬೇರೆ ಫೋನ್ಗಳನ್ನು ಕೂಡ ನೋಡಿದ್ದೀನಿ ಇದೇ ಬೆಲೆಗೆ, ಇಷ್ಟು ಒಳ್ಳೆ ಕ್ಲಾರಿಟಿ ಬ್ರೈಟ್ನೆಸ್ ಸಿಗೋದಿಲ್ಲ. ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥ ಡಿಸ್ಪ್ಲೇ ಸೂಪರ್ ಆಗಿದೆ. ನಾನು ಬೇರೆದು ಕಂಪೇರ್ ಮಾಡ್ಕೊಂಡು ಹೇಳ್ತೀನಿ. ಡಿಸ್ಪ್ಲೇ ತುಂಬ ಇಂಪ್ರೆಸಿವ್ ಆಗಿರುವಂಥದ್ದು. ಕಲರ್ಸ್ ಆಗಿರ್ಬೋದು, ವ್ಯೂಯಿಂಗ್ ಆ್ಯಂಗಲ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ನನಗೆ ಈ ಒಂದು ಪ್ರೈಸ್ ನನಗೆ HD+ ಕೂಡ ಓಕೆ ಆಯಿತಾ. ನೀವು ಹೈಯರ್ ರಿಫ್ರೆಶ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಈ ಒಂದು ಬೆಲೆಗೆ. ಸೊ ಸೂಪರ್ ಅಂದಿನಿ. ಸೊ 7,000-7,500 ರೂಪಾಯಿಗೆಲ್ಲ ನಂಗೆ ಅನ್ನಿಸ್ತಾ ಒಂದು ಡಿಸ್ಪ್ಲೇ ಸಕ್ಕತ್ತಾಗಿದೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ನನಗೆ ಒಂದು ಫೋನ್ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 3GB ರ್ಯಾಮ್ ಮತ್ತು 32GB ಸ್ಟೋರೇಜು. ಆಬ್ವಿಯಸ್ಲಿ ಇದರಲ್ಲಿ LPDDR4X ರ್ಯಾಮ್ ಇರುತ್ತೆ ಮತ್ತು ಸ್ಟೋರೇಜ್ eMMC ಸ್ಟೋರೇಜ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. UFS ಸ್ಟೋರೇಜ್ ಅಂತೂ ಈ ಒಂದು ಬೆಲೆಗೆ ಯಾರು ಕೂಡ ಕೊಡೋದೇ ಇಲ್ಲ ಬಿಡಿ. ಫ್ಯೂಚರ್ನಲ್ಲಿ ಕೊಡ್ಬೋದು. ಸದ್ಯಕ್ಕಂತೂ ಓಕೆ ಅಂತೀನಿ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಕ್ರೇಜಿ ಇಂಪ್ರೆಸಿವ್ ವಿಷಯ. ಈ ಒಂದು ಫೋನಲ್ಲಿ Unisoc T610 ಪ್ರೊಸೆಸರ್ ಇರುವಂಥದ್ದು, 12 nm ಟೆಕ್ನಾಲಜಿ. ಸೊ ಈ ಒಂದು ಪ್ರೊಸೆಸರ್ ಈ ಒಂದು ಪ್ರೈಸ್ ರೇಂಜಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು
ನಿಮಗೆ ಅರೌಂಡ್ 2 ಲಕ್ಷ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇರುವಂಥದ್ದು. 1,90,000 2 ಲಕ್ಷ ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಒಂದು ಪ್ರೊಸೆಸರ್ಗಿದೆ. ಈ ಒಂದು ಪ್ರೈಸ್ ರೇಂಜ್ಗೆ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 7,500 ರೂಪಾಯಿಗೆ ಇಷ್ಟು ಒಳ್ಳೆ ಪ್ರೊಸೆಸರ್ ಸೂಪರ್. ಇನ್ನು ನಾನು BGMI ಚೆಕ್ ಮಾಡ್ದಂಗೆ ಹೆವಿ ಶಾಕ್ ಆಯಿತು ನನಗೂ ಕೂಡ. ಈ ಒಂದು ಫೋನಲ್ಲಿ ಅಲ್ಟ್ರಾ ಸೆಟ್ಟಿಂಗಲ್ಲಿ BGMIನ ಆಡ್ಬೋದು. ಎಷ್ಟು 15,000 ಫೋನಲ್ಲೂ ಕೂಡ ಈ ಒಂದು ಆಪ್ಷನ್ ಇರೋದಿಲ್ಲ. ಬಟ್ ಇದರಲ್ಲಿ ಅಲ್ಟ್ರಾ ಸೆಟ್ಟಿಂಗ್ನಲ್ಲಿ BGMI ಆಡ್ಬೋದು. ಎಕ್ಸ್ಟ್ರೀಮ್ ಆಪ್ಷನ್ ಇಲ್ಲ, ಬಟ್ ಅಲ್ಟ್ರಾ ಕೊಟ್ಟಿದ್ದಾರೆ. ಸೊ ಕ್ರೇಜಿ ಇಂಪ್ರೆಸಿವ್ ವಿಷಯ. ಆಲ್ಮೋಸ್ಟ್ ಎಲ್ಲ ಗೇಮ್ ಬೇಕಾದರೂ ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಮತ್ತು ನಾನು BGMI ಆಡ್ದಂಗೆ ಎಲ್ಲೂ ಕೂಡ ಅಷ್ಟೊಂದು ಲ್ಯಾಗಿ ಅಂತ ಅನಿಸಿಲ್ಲ ನನಗೆ. ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕಂತೂ ಇನ್ನೂ ತೊಂದರೆ ಆಗೋದಿಲ್ಲ ಆಯಿತಾ. ಸೊ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದಕ್ಕೂ ಕೂಡ ಒಂದು ಲಿಮಿಟೇಷನ್ಸ್ ಇರುತ್ತೆ. ಬಟ್ ಈ ಪ್ರೈಸ್ ರೇಂಜಿಗೆ ಬೆಂಕಿ ಪ್ರೊಸೆಸರ್ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಡ್ಯೂಯಲ್ ಕ್ಯಾಮ್ರಾ ಇರುವಂಥದ್ದು. ಮೇನ್ ಸೆನ್ಸಾರ್ 8 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸಾರು. ಸೊ ಇದಕ್ಕೆ ಔಟ್ ಆಫ್ ಫೋಕಸ್ ಇದೆ. ಮತ್ತು ಇನ್ನೊಂದು ಡೆಪ್ ಸೆನ್ಸರ್ ಇದೆ ವಿಜಿಎ ಕ್ಯಾಮ್ರಾ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಇದು ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯ್ತು. ಒಂದು ಬೆಲೆಯನ್ನು ನೋಡಿಕೊಂಡು ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗಿತಾಯಿತ್ತು. ಹೊರಗಡೆ ಶಾರ್ಟ್ಸ್ಗಳು, ನನ್ನ ಡಾಗ್ ಫೋಟೋ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಒಂದೊಳ್ಳೆ ಕ್ಲಾರಿಟಿಯ ಫೋಟೋನ ಈ ಒಂದು ಬೆಲೆಗೆ ನೋಡ್ಕೊಂಡು ಜಡ್ಜ್ ಮಾಡ್ತೀನಿ. ಒಂದು ರೇಟ್ ನೋಡ್ಕೊಂಡು ಜಡ್ಜ್ ಮಾಡ್ತಿದ್ದೀನಿ. ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಇಂಪ್ರೆಸ್ ಮಾಡುತ್ತೆ ನನಗೆ. ಬೇರೆ ಫೋನ್ಗಳನ್ನ ಕೂಡ ಕಂಪೇರ್ ಮಾಡಿದ್ರು ಕೂಡ ಒಂದು ಒಳ್ಳೆ ಫೋಟೋ ಅಂತ ಅನ್ನಿಸ್ತು. ಪ್ರತಿಯೊಂದು ಇಂಡೋರ್ ಕೂಡ ಒಂದು ಒಳ್ಳೆ ಫೋಟೋ, ಒಂದು ಲೆವೆಲಿಗೆ ಲೈಟ್ ಇದೆ ಅಂದರೆ ನೋಡಿ, ಒಳಗಡೆ ಕೂಡ ತುಂಬ ಚೆನ್ನಾಗಿ ಫೋಟೋ ತೆಗೆಯುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಇದು ತೆಗೆಯುವಂಥ ಫೋಟೋ ಕೂಡ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತೀವಿ. ಒಂದು ಪ್ರೈಸ್ ರೇಂಜಿಗೆ ಆ ಫೋಟೋ ಸಂಬಂಧ ತೋರಿಸ್ತಾ ಇದ್ದೀನಿ. ಪರವಾಗಿಲ್ಲ ಅಂತೀನಿ ಒಂದು ಲೆವೆಲಿಗೆ. ಹೊರಡೂ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿ. ಕೆಲವೊಂದು ಶಾರ್ಟ್ಸ್ಗಳು ಡಿಪೆಂಡ್ಸ್ ಆನ್ ದ ಸಿಚುವೇಶನ್ನು ಸ್ವಲ್ಪ ಓವರ್ ಸ್ಯಾಚುರೇಟ್ ಅಂತ ಅನಿಸ್ಬೋದು. ಬಟ್ ಓವರ್ ಆಲ್ ನೋಡಿಕೊಂಡ್ರೆ ಒಂದು ಬೆಲೆಗೆ ನನಗೆ ಇಂಪ್ರೆಸ್ ಮಾಡ್ತು. ಇನ್ನು ವೀಡಿಯೋಗ್ರಫಿ ಬಂತು ಅಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಫುಲ್ HD ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಸೂಪರ್ ವಿಷಯ. ಒಟ್ಟಿಗೆ ಕ್ಯಾಮ್ರಾ ನನಗೆ ಈ ಒಂದು ಪ್ರೈಸ್ ರೇಂಜ್ಗೆ ಇಂಪ್ರೆಸ್ ಮಾಡ್ತು. ನಿಮಗೆ ಈ ಒಂದು ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ ಫೋನ್ ಅಂತ ಬೇಕಾದರೂ ಅನ್ಬೋದು. ರೇಟ್ ನೋಡ್ಕೊಂಡು ಹೇಳ್ತಿದ್ದೀನಿ, 7,000 ಪ್ರೈಸ್ ಅಂತ ಇರುವಂಥ ಫೋನ್ ಅದರಿಂದ. ಸೊ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲಿದಂಗೆ ಈ ಒಂದು ಫೋನಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಬಟ್ ಫೇಸ್ ಅನ್ಲಾಕ್ ಇದೆ. ಫೇಸ್ ಅನ್ಲಾಕು ಒಂದು ಲೆವೆಲಿಗೆ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಪರವಾಗಿಲ್ಲ ಅಂತೀನಿ. ಪರವಾಗಿಲ್ಲ, ಒಂದು ಲೆವೆಲಿಗೆ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಪರವಾಗಿಲ್ಲ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಓಕೆ ಅಂತೀನಿ. ಒಂದು ಬೆಲೆಗೆ 18 ವ್ಯಾಟ್ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಚಾರ್ಜರ್ನ ಕ್ವಾಲಿಟಿ ನಂಗೆ ಅಷ್ಟೊಂದು ಇಂಪ್ರೆಸ್ ಮಾಡಿದೆ, ಬಟ್ ಇಂಪ್ರೂವ್ ಮಾಡಬೇಕು. ಒಂದು ಬ್ರಿಕ್ನ ಕ್ವಾಲಿಟಿ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಹೆವಿ ಇಂಪ್ರೆಸಿವ್ ವಿಷಯ. ಈ ಒಂದು ಫೋನಲ್ಲಿ Android 11ನ ಬೇಸ್ವನ್ನು ಹಾಕ್ತಿರುವಂಥ OS ಇರುವಂಥದ್ದು. ಅದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನಡೀತೈತೆ. ಪ್ಯೂರ್ ಸ್ಟಾಕ್ ಆ್ಯಂಡ್ರಾಯ್ಡ್, ಯಾವುದೇ ಬೇಡಿರುವಂಥ ಅಪ್ಲಿಕೇಶನ್ ಇಲ್ಲ. ಹೌದು, Android 12 ಇದ್ರೆ ಇನ್ನೂ ತುಂಬ ಚೆನ್ನಾಗಿರ್ತೈತೆ. ಅದ್ರ Android 11 ಐ ಹೋಪ್ ಇವ್ರು ಫ್ಯೂಚರ್ ಅಪ್ಡೇಟ್ ಕೊಡ್ತಾರೆ ಅಂತ. ಮತ್ತು OS ಒಂದು ತುಂಬ ಸ್ಮೂತ್ ಆಗಿದೆ. ಹೇಳಿದ್ನಲ್ಲ, ಸ್ಟಾಕ್ ಆ್ಯಂಡ್ರಾಯ್ಡ್ ಲಿಟ್ರಲಿ ಸಖತ್ತಾಗಿದೆ. ಪ್ಯೂರ್ OS ನನಗಂತೂ ಸಖತ್ ಇಂಪ್ರೆಸ್ ಮಾಡ್ತು. ಅದೇ ಒಂದು ಖುಷಿ ವಿಷಯ ಈ ಒಂದು ಮೈಕ್ರೋಮ್ಯಾಕ್ಸ್ ಫೋನ್ಗಳಲ್ಲಿ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು. ಬ್ಯಾಕ್ ಫೈರಿಂಗ್ ಹಿಂದ್ಗಡೆ ಈ ಒಂದು ಸ್ಪೀಕರ್ ಗ್ರಿಲ್ ಕೊಟ್ಟಿದ್ದಾರೆ. ಸೊ ನೀವು ಫೋನ್ ಹೋಲ್ಡ್ ಮಾಡಬೇಕಾದ್ರೆ ಕೆಲವೊಂದು ಸಲ ಅದು ಕವರ್ ಆಗೋ ಸಾಧ್ಯತೆ ಇರುತ್ತೆ. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ ಒಂದು ಲೆವೆಲ್ಗೆ. ಇಷ್ಟ ಆಯ್ತು ನನಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಇರುವಂಥದ್ದು ಕ್ರೇಜಿ ವಿಷಯ. ಈಗ ಒಂದು ಪ್ರೈಸ್ ರೇಂಜಿಗೆ. ಹೌದು, 2.4 GHz ಮತ್ತು 5 GHz ಎರಡೂ ಕೂಡ ಇದೆ. ಮತ್ತು ಬ್ಲೂಟೂತ್ 5.0 ಇರುವಂಥದ್ದು. ಮತ್ತು ಕ್ಯಾರಿ ಅಗ್ರಿಗೇಷನ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಬೆಲೆಗೆ. ಮತ್ತು ಅದ್ಬಿಟ್ರೆ ಎಲ್ಲ ಒಂದು ಸೆನ್ಸರ್ಸ್ನ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ನೀವು ಆದರೆ ಕೇಳ್ಬೋದು, ಈ ಒಂದು ಫೋನನ್ನೇ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಒಂದು ಬೆಲೆಗೆ ಆಫರೆಲ್ಲ ಯೂಸ್ ಮಾಡ್ಕೊಂಡು 7,000 ರೂಪಾಯಿಗೆ ಒಂದು ಒಳ್ಳೆಯ ಸ್ಮಾರ್ಟ್ಫೋನ್ ಅಂತ ಪರ್ಸ್ನಲಿ ನನಗೆ ಅನ್ನಿಸ್ತಾ ಇರುವಂಥದ್ದು. ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ರೆ ಸೂಪರ್ ಆಗಿರ್ತಿತ್ತು, ಬಟ್ ಕೊಟ್ಟಿಲ್ಲ. ಅದನ್ನು ಬಿಟ್ಟರೂ ಕೂಡ ನಿಮಗೆ 7,000 ರೂಪಾಯಿಗೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ತುಂಬ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ ಇದಾಗಿದೆ. ಈ ಒಂದು ಬೆಲೆಗೆ ಹೇಳ್ತಾ ಇದ್ದೀನಿ ಆಯಿತಾ. ಸೊ ಗೇಮಿಂಗೂ ಕೂಡ ಬೇಕಾದ್ರೆ ಆರಾಮಾಗಿ ನೀವು ಒಂದು ಫೋನ್ ಪರ್ಚೇಸ್ ಮಾಡ್ಬೋದು. ತುಂಬ ಬಡ್ಜೆಟಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಫೋನ್ನ 7,000 ರೂಪಾಯಿಗೆ. ಸೊ ಸೂಪರ್ ವಿಷಯ. ನನಗೆ ಇಂಪ್ರೆಸ್ ಮಾಡ್ತು. ಆರಾಮಾಗಿ ಒಂದು ಆಪ್ಷನ್ ಆಗಿ ಒಂದು ಫೋನ್ನ ಇಟ್ಕೊಬೋದು ಅಂತೀನಿ. ಇದಿಷ್ಟು ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನು ದಯವಿಟ್ಟು ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದಲ್ಲಿ.